ವೆರಿ ಗುಡ್ ಮಾರ್ನಿಂಗ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಶ್ರುತಿ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಹೈದರಾಬಾದಿ ವೆಜ್ ಬಿರಿಯಾನಿ ಉದ್ದುತ್ರವಾಗಿ ಯಾವ ರೀತಿಯಾಗಿ ಮಾಡೋದು, ಅದು ಬಾಸ್ಮತಿ ರೈಸ್ ಅಲ್ಲಿ ಅಂತ ನೋಡೋಣ. ನಾನು ನಮ್ಮನೆಯಲ್ಲಿ ಯಾವ ರೀತಿಯಾಗಿ ಮಾಡ್ತೀನಿ ಅದನ್ನ ನಾನು ಇವತ್ತು ನಿಮ್ ಜೊತೆ ಶೇರ್ ಮಾಡ್ತೀನಿ. ತುಂಬಾ ಚೆನ್ನಾಗಾಗತ್ತೆ. ನಾನು ಹೇಳುವಂತ ಒಂದು ಮೆಥಡ್ ನಲ್ಲೇ ನೀವು ಕೂಡ ಮಾಡಿದ್ರೆ ತುಂಬಾನೇ ಚೆನ್ನಾಗಾಗತ್ತೆ. ಸೊ ಬನ್ನಿ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ಸ್ನೇಹಿತರೆ, ನೋಡ್ತಾ ಇದ್ದೀರಲ್ಲ ಯಾವ ರೀತಿಯಾಗಿ ಉದ್ದುದ್ರವಾಗಿದೆ ಫುಲ್ಲು ಬಾಸ್ಮತಿ ರೈಸಲ್ಲಿ ಮಾಡಿರುವಂಥ ವೆಜ್ ಬಿರಿಯಾನಿ ಅಂತ. ತುಂಬ ಚೆನ್ನಾಗಿತ್ತು, ಟೇಸ್ಟ್ ಮಾತ್ರ ಅದ್ಭುತವಾಗಿತ್ತು. ಸೇಮ್ ನಮಗೆ ಹೋಟೆಲ್ನಲ್ಲಿ ಸಿಗುವಂಥ ಬಿರಿಯಾನಿ ಟೇಸ್ಟೇ ಇತ್ತು. ಇದನ್ನು ಯಾವ ರೀತಿಯಾಗಿ ಮಾಡೋದು ಅಂತ ಈಗ ನೋಡೋಣ. ನಾನು ಈ ಬಿರಿಯಾನಿಗೆ ಮಾಡೋದಕ್ಕೆ ಉಪಯೋಗಿಸ್ತಾ ಇರೋ ಅಂಥದ್ದು ಗೀಕ್ ಕಂಪ್ನಿದು ರೋಬೋಕುಕ್ ಅಂತ ಎಲೆಕ್ಟ್ರಿಕ್ ಕುಕ್ಕರು. ನೋಡ್ತಾ ಇದ್ದೀರಲ್ಲ, ತುಂಬ ಸ್ಟೈಲಿಶ್ ಆಗಿ ಚೆನ್ನಾಗಿರೋವಂಥ ಒಂದು ಕುಕ್ಕರು. ಇದರಲ್ಲಿ ತುಂಬ ಆಪ್ಷನ್ಸ್ ಇದೆ. ನೋಡಿ ತಕ್ಷಣ ಏನಿದು ಇಷ್ಟೊಂದು ಆಪ್ಷನ್ಸ್ ಇದೆ ಅಂತ ಅನ್ಕೊಳ್ಬೇಡಿ, ತುಂಬಾ ಈಸಿ ಇದನ್ನ ಆಪರೇಟ್ ಮಾಡೋದು ಕೂಡ. ಇದರಲ್ಲಿ ಇದು ಸ್ಪೆಷಾಲಿಟಿ ಏನಂತ ಅಂದ್ರೆ, ಈಗ ನಾವು ಒಂದು ಪಾತ್ರೆನಲ್ಲಿ ಕೆಲವು ಒಂದೊಂದು ಫುಡ್ ಐಟಮ್ಸ್ ನ ಮಾಡ್ಬೋದು, ಬಟ್ ಆದ್ರೆ ಇದರಲ್ಲಿ ಎಲ್ಲಾ ವೆರೈಟೀಸ್ ಫುಡ್ ನಾವು ಇದರಲ್ಲಿ ಮಾಡ್ಬೋದು. ರೈಸ್ ಆಗಿರ್ಬೋದು, ಇಡ್ಲಿ ಆಗಿರ್ಬೋದು, ಕಿಚಡಿ ಆಗಿರ್ಬೋದು, ವೆಜ್ ಮತ್ತೆ ನಾನ್ ವೆಜ್ ರೆಸಿಪೀಸ್ ಆಗಿರ್ಬೋದು, ಮತ್ತೆ ಸಾಟೆ ಅಂದ್ರೆ ಫ್ರೈ ಒಗ್ಗರಣೆ ಹಾಕೋದ್ರಿಂದ ಹಿಡಿದು ಪ್ರತಿಯೊಂದನ್ನು ಮಾಡ್ಬೋದು. ಆನ್ ಅಂಡ್ ಆಫ್ ಕೊಟ್ಟಿದ್ದಾರೆ. ಮತ್ತೆ ಕೀಪ್ ವಾರ್ಮ್ ಅಂದ್ರೆ ನಾವು ಅಡುಗೆ ಎಲ್ಲ ಮಾಡಿ ಇಟ್ಬಿಟ್ಟು ಇದ್ರಲ್ಲೇ ಬಿಟ್ಟಿದ್ರೆ, ಕೀಪ್ ವಾರ್ಮ್ ಬಟನ್ ಅಲ್ಲಿ ಆನ್ ಮಾಡಿ ಬಿಟ್ಟಿದ್ರೆ ಅದು ಫುಲ್ ಹಾಗೆ ಬಿಸಿ ಆಗಿರುತ್ತೆ ನಾವು ಊಟ ಮಾಡೋ ತನಕ. ಇದರಲ್ಲಿ ನಾವು ಈವನ್ ಗ್ರೇವಿಸ್ ಆಗಿರ್ಬೋದು, ಸಾಂಬಾರ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಮಾಡ್ಕೊಳ್ಬಹುದು. ಆಲ್ ಇನ್ ಒಂದೇ ಕುಕ್ಕರ್ ನಲ್ಲಿ ಸಾಕಷ್ಟು ಒಂದು ಫುಡ್ ನಾವು ಇದರಲ್ಲಿ ಪ್ರಿಪೇರ್ ಮಾಡ್ಕೊಳ್ಬಹುದು. ಮತ್ತೆ ಮೇಲ್ಗಡೆ ಈ ರೀತಿಯಾಗಿ ಒಂದು ಹ್ಯಾಂಡಲ್ ಕೊಟ್ಟಿದ್ದಾರೆ, ಮತ್ತೆ ಅಲ್ಲಿ ಒಂದು ಬಟನ್ ಕೂಡ ಕೊಟ್ಟಿದ್ದಾರಲ್ಲ, ಅದು ಈ ತರ ಪುಷ್ ಮಾಡಿದ್ರೆ ಕುಕ್ಕರ್ ನಲ್ಲಿ ಹೇಗೆ ನಾವು ವಿಸಲ್ ನ ಸ್ವಲ್ಪ ಮೇಲ್ ತೆಗೆದ್ರೆ ಸ್ಟೀಮ್ ಎಲ್ಲ ಒಳಗಿರೋ ಅಂತ ಸ್ಟೀಮ್ ಎಲ್ಲ ರಿಲೀಸ್ ಆಗುತ್ತಲ್ಲ, ಅದೇ ರೀತಿನಲ್ಲಿ ಇದನ್ನು ಕೂಡ ಅಷ್ಟೇ. ನಮ್ಗೇನಾದ್ರೂ ಅಡುಗೆ ಎಲ್ಲ ಮಾಡಿಟ್ಮೇಲೆ ತುಂಬಾ ಹೊತ್ತು ನಮ್ಗೆ ಟೈಮ್ ಇಲ್ಲ, ಬೇಗ ರಿಲೀಸ್ ಆಗಬೇಕು ಸ್ಟೀಮ್ ಅಂದ್ರೆ, ಆ ಬಟನ್ ನ ಪುಷ್ ಮಾಡಿದ್ರೆ ಫುಲ್ ಸ್ಟೀಮ್ ರಿಲೀಸ್ ಆಗುತ್ತೆ. ಮತ್ತೆ ಕ್ಲೋಸ್ ಓಪನ್ ಅದೆಲ್ಲ ಕೊಟ್ಟಿದ್ದಾರೆ. ನಾವು ಕ್ಲೋಸ್ ಮಾಡಿ ಈ ತರ ಆರೋ ಮಾರ್ಕ್ ಕಾಣಿಸ್ತಾ ಇದೆಯಲ್ಲ, ಅದು ಕ್ಲೋಸ್ ನಲ್ಲಿ ಇದ್ರೆ ಫುಲ್ ಕ್ಲೋಸ್ ಆಗಿರುತ್ತೆ. ಓಪನ್ ಅಂತ ಅಂದ್ರೆ ಅದು ಆ ಒಂದು ಆರೋ ಮಾರ್ಕ್ ಓಪನ್ ಗೆ ನಾವು ತಿರುಗಿಸಿದ್ರೆ ಅಲ್ವಾಗ ನಾವು ಆ ಲಿಡ್ ನ ನಾವು ಈ ತರ ಓಪನ್ ಮಾಡಬಹುದು. ಒಳಗಡೆ ಬಂದು ಈ ರೀತಿಯಾಗಿ ನಾನ್ ಸ್ಟಿಕ್ ಒಂದು ಪಾತ್ರೆನ ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಎಲ್ಲಾ ವೆರೈಟೀಸ್ ಆಫ್ ಫುಡ್ ನಾವು ಪ್ರಿಪೇರ್ ಮಾಡ್ಕೊಳ್ಬಹುದು. ಅದ್ರ ಒಳಗಡೆ ಹೀಟ್ ಕಾಯಿಲ್ ಇರುತ್ತೆ ಕೆಳಗಡೆ. ಸೊ ನೋಡ್ತಾ ಇರ್ಬೋದು, ಇಲ್ಲಿ ಮೆಜರ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ನಮ್ಗೆ ಮ್ಯಾನ್ಯುಯಲ್ ಇನ್ಸ್ಟ್ರಕ್ಷನ್ ಕಿಟ್ ಮತ್ತೆ ಒಂದು ರೆಸಿಪಿ ಬುಕ್ ಆಗಿರ್ಬೋದು, ಮತ್ತೆ ಇನ್ಸ್ಟ್ರಕ್ಷನ್ ಹೇಗೆ ಯೂಸ್ ಮಾಡಬೇಕು ಅನ್ನೋ ಒಂದು ಬುಕ್ ಕೂಡ ಕೊಟ್ಟಿರ್ತಾರೆ. ಮತ್ತೆ ಜೊತೆಗೆ ಒಂದು ಮೆಜರಿಂಗ್ ಕಪ್ ಮತ್ತೆ ಸ್ಪ್ಯಾಚುಲಾ ಕೂಡ ಕೊಟ್ಟಿರ್ತಾರೆ ಇದ್ರ ಜೊತೆಗೆ. ನಂತರ ನಾವು ಈ ಒಂದು ಪಾತ್ರೆನಲ್ಲಿ ಕುಕ್ ಎಲ್ಲ ಮಾಡಿದ್ಮೇಲೆ ಸೈಡ್ ಅಲ್ಲಿ ಬಿಸಿ ಆಗಿರುತ್ತಲ್ಲ, ಇಟ್ಕೊಳ್ಳೋದಕ್ಕೆ ಅಂತ ಒಂದು ರಬ್ಬರ್ ಗ್ರಿಪ್ ನ ಕೂಡ ಕೊಟ್ಟಿರ್ತಾರೆ. ಅದನ್ನ ನಾವು ಯೂಸ್ ಮಾಡ್ಕೊಂಡು ಆ ಒಂದು ಮಧ್ಯದಲ್ಲಿ ಇರುವಂತ ಪಾತ್ರೆ ಕೂಡ ರಿಮೂವ್ ಮಾಡಬಹುದು. ಈಗ ನಾವು ಹೈದರಾಬಾದಿ ವೆಜ್ ಬಿರಿಯಾನಿ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ಫಸ್ಟ್ ಮೊದಲನೇದಾಗಿ ನಾನು ಆನ್ ಬಟನ್ ನ ಪ್ರೆಸ್ ಮಾಡಿದೆ. ಇವಾಗ ನೋಡ್ತಾ ಇರ್ಬೋದು ಲೈಟ್ಸ್ ಬಂತು. ಅದ್ರ ನಂತರ ನಾನು ಸಾಟೆ ಅನ್ನೋ ಬಟನ್ ನ ಪ್ರೆಸ್ ಮಾಡ್ತಾ ಇದ್ದೀನಿ. ಅದು 30 ಸೆಕೆಂಡ್ಸ್ಗೆ ಪ್ರೀ ಸೆಟ್ ಆಗುತ್ತೆ. ಅಂದ್ರೆ ಒಗ್ಗರಣೆಗೆ ಎಷ್ಟು ಒಂದು ಹದ ಇರಬೇಕು, ಹೀಟ್ ಎಷ್ಟು ಬೇಕೋ ಅದನ್ನ ನೋಡ್ಕೊಂಡು ತಾನಾಗೇನೆ ಆಟೋಮೆಟಿಕ್ ಆಗಿ ಸೆಟ್ ಆಗುತ್ತೆ. ಈಗ ಪಾತ್ರೆ ಕೂಡ ಬಿಸಿ ಆಗಿರುತ್ತೆ. ಇವಾಗ ನಾನು ಆಯಿಲ್ ನ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಸುಮಾರು ಒಂದು 3 ರಿಂದ 4 ಚಮಚದಷ್ಟು ಆಯಿಲ್ ನ ಹಾಕೊಳ್ತೀನಿ. ನಂತರ 1 ಸ್ಪೂನ್ ಅಷ್ಟು ತುಪ್ಪ ಕೂಡ ಹಾಕೊಳ್ತಾ ಇದ್ದೀನಿ. ಎರಡು ಮಿಕ್ಸ್ ಮಾಡಿ ಹಾಕೊಂಡ್ರೆ ಬಿರಿಯಾನಿಗೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಎಣ್ಣೆ ಮತ್ತೆ ತುಪ್ಪ ಎರಡು ಕೂಡ ಬೀಳ್ಬೇಕು. ಈಗ ಇದಕ್ಕೆ ನಾನು ಬಿರಿಯಾನಿಗೆ ಡ್ರೈ ಸ್ಪೈಸಸ್ ನ ಹಾಕೊಳ್ತಾ ಇದ್ದೀನಿ. ಬಿರಿಯಾನಿ ಎಲೆ 2, ಒಂದು ಚಕ್ಕೆ, ಮರಾಠ ಮಗ್ಗು, ಮತ್ತೆ ಸ್ಟಾರ್ ಹೂವ, ಲವಂಗ, ಒಂದು ಏಲಕ್ಕಿ ಕಾಯಿ, ಇಷ್ಟು ಕೂಡ ಹಾಕೊಂಡು ಇವಾಗ ನಾನು ಫ್ರೈ ಮಾಡ್ಕೊಳ್ತೀನಿ. ಸ್ವಲ್ಪ ಆ ಒಂದು ಫ್ಲೇವರ್ ಏನಿರುತ್ತಲ್ಲ, ಆ ಡ್ರೈ ಮಸಾಲಾ ಇಂಗ್ರೀಡಿಯೆಂಟ್ಸ್ ಅದೆಲ್ಲ ಫ್ಲೇವರ್ ಬಿಟ್ಕೊಳ್ಬೇಕು, ಅವಾಗ ತುಂಬಾ ಚೆನ್ನಾಗಿರುತ್ತೆ. ಒಂದು 4ರಷ್ಟು ಗೋಡಂಬಿ ಕೂಡ ಹಾಕೊಳ್ತಾ ಇದ್ದೀನಿ ಟೇಸ್ಟ್ಗೆ. ನಾನು ಇಲ್ಲಿ ಕಡಿಮೆ ಕ್ವಾಂಟಿಟಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಈ ಒಂದು ಡ್ರೈ ಮಸಾಲಾ ಇಂಗ್ರೀಡಿಯೆಂಟ್ಸ್ ನ ಹಾಕಿದ್ದೀನಿ. ನಿಮ್ಗೆ ಹೆಚ್ಚಿಗೆ ಒಂದು ಕ್ವಾಂಟಿಟಿಯಲ್ಲಿ ಮಾಡ್ತೀರಾ ಅಂತ ಅಂದ್ರೆ ನೀವು ಇನ್ನು ಸ್ಪೈಸಸ್ ನ ಇನ್ಕ್ರೀಸ್ ಮಾಡ್ಕೊಳ್ಬಹುದು. ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ನಂತರ ನಾನು ಇವಾಗ ಒಂದು ಹಸಿ ಮೆಣಸಿನಕಾಯಿನ ಹಾಕೊಂಡಿದ್ದೀನಿ. ಹಸಿ ಮೆಣಸಿನಕಾಯಿನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಂತರ ನಾನು ಇವಾಗ ಈರುಳ್ಳಿ 1-2 ಗಡ್ಡೆಯಷ್ಟು ಈರುಳ್ಳಿನ ಹಾಕೊಂಡಿದ್ದೀನಿ, ಮೀಡಿಯಂ ಸೈಜ್ನಷ್ಟು. ಇದು ಫುಲ್ ಕಂದು ಬಣ್ಣ ಬರೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ನಾನು ನೆಕ್ಸ್ಟ್ 1 ಚಮಚದಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಫಸ್ಟೇ ಹಾಕೊಂಡ್ರೆ ಅದು ಸ್ವಲ್ಪ ಸಿಡಿಯುತ್ತೆ. ಅದಕ್ಕೋಸ್ಕರ ಈರುಳ್ಳಿ ಜೊತೆ ಹಾಕಿದ್ರೆ
ಚೆನ್ನಾಗಿ ಬೆರೆತ್ಕೊಳ್ಳುತ್ತೆ ಮತ್ತು ಚೆನ್ನಾಗಿ ಕೂಡ ಫ್ರೈ ಆಗುತ್ತೆ. ಅದಕ್ಕೋಸ್ಕರ ನಾನು ಇವಾಗ ಹಾಕಿದ್ದೀನಿ. ಈಗ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ತೀನಿ ಎಣ್ಣೆಯಲ್ಲಿ. ಆ ಹಸಿ ಬೆಳ್ಳುಳ್ಳಿ ಶುಂಠಿದು ಸ್ಮೆಲ್ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ನಾವಿವಾಗ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ನಂತರ ನಾನು ಇವಾಗ ಟೊಮೆಟೊ ಕೂಡ ಹಾಕೊಳ್ತಾ ಇದ್ದೀನಿ. ಒಂದು ನಾಟಿ ಟೊಮೆಟೊ, ದಪ್ಪ ಸೈಜ್ ನಾಟಿ ಟೊಮೆಟೊ ಕಟ್ ಮಾಡಿ ಹಾಕೊಂಡಿದ್ದೀನಿ. ಇದು ಸ್ವಲ್ಪ ಸಾಫ್ಟ್ ಆದಮೇಲೆ ಮಿಕ್ಕಿದಂಥ ಎಲ್ಲ ತರಕಾರಿಗಳು, ಅಂದರೆ ವೆಜ್ ಬಿರಿಯಾನಿ ಅಂತ ಹೇಳಿದ ತಕ್ಷಣ ಎಲ್ಲ ವೆಜ್ಜಸ್ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ಬೀನ್ಸ್, ಕ್ಯಾರೆಟ್, ನವಿಲ್ ಕೋಸು, ಆಲೂಗೆಡ್ಡೆ ಎಲ್ಲ ಒಂದೊಂದು ಹಾಕೊಂಡ್ರೆ ಸಾಕಾಗುತ್ತೆ. ಕ್ಯಾಪ್ಸಿಕಮ್ ಆಗಿರ್ಬೋದು, ಮತ್ತು ಗೋಬಿ ಆಗಿರ್ಬೋದು, ಬಟಾಣಿ ಎಲ್ಲ ಹಾಕೊಂಡ್ರೆ ಈ ಒಂದು ಬಿರಿಯಾನಿಗೆ ಚೆನ್ನಾಗಿರುತ್ತೆ. ಈಗ ನಾನು ಎಲ್ಲ ಕೂಡ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ನಾನು ಪುದೀನ ಎಲೆಗಳನ್ನ ಹಾಕೊಳ್ತಾ ಇದ್ದೀನಿ. ಒಂದು ಹಿಡಿಯಷ್ಟು ಪುದೀನ ಎಲೆಗಳನ್ನ ಇವಾಗ ಹಾಕೊಂಡ್ರೆ ಅದ್ರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಆಯಿಲಲ್ಲೂ ಕೂಡ ಫ್ರೈ ಆಗುತ್ತೆ, ಮತ್ತು ಅದ್ರದ್ದು ಏನೊಂದು ಪರಿಮಳ ಇರುತ್ತಲ್ಲ ಅದು ಹಾಗೆ ಉಳ್ಕೊಳ್ಳುತ್ತೆ, ತುಂಬ ಚೆನ್ನಾಗಿರುತ್ತೆ. ಯಾವಾಗ್ಲೂ ಅಷ್ಟೇ ಈ ಒಂದು ಪುದೀನ ಎಲೆಗಳನ್ನ ನಾವು ತರಕಾರಿ ಜೊತೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಈಗ ಇದನ್ನು ಕೂಡ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ತೀನಿ. ಸ್ವಲ್ಪ ತರಕಾರಿಗಳೆಲ್ಲ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಇದನ್ನ ಹುರ್ಕೊಳ್ಬೇಕು. ಎಲ್ಲ ಫ್ರೈ ಆಗಿದೆ. ಇವಾಗ ನಾವು ಡ್ರೈ ಮಸಾಲಾ ಪೌಡರ್ಸ್ನ ನಾವಿವಾಗ ಇದಕ್ಕೆ ಸೇರಿಸ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ನಾನು ಒಂದು ಅರ್ಧ ಚಮಚದಷ್ಟು ನಾನು ಅರಿಶಿನ, ಟರ್ಮರಿಕ್ ಪೌಡರ್ನ ಹಾಕೊಳ್ತಾ ಇದ್ದೀನಿ. ನಂತರ ಒಂದು ಚಮಚದಷ್ಟು ಬಿರಿಯಾನಿ ಪೌಡರ್ನ ಹಾಕೊಳ್ತಾ ಇದ್ದೀನಿ. ಇದು ಮನೆಯಲ್ಲೇ ಮಾಡಿರುವಂಥ ಬಿರಿಯಾನಿ ಪೌಡರ್, ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಂಗಡಿಗಿಂತನೂ. ನೆಕ್ಸ್ಟು ಒಂದು ಅರ್ಧ ಚಮಚದಷ್ಟು ನಾನು ಗರಂ ಮಸಾಲನ ಹಾಕೊಳ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ನೆಕ್ಸ್ಟ್ ಇನ್ನ ಒಂದು ಅರ್ಧ ಚಮಚದಷ್ಟು ಧನಿಯಾ ಪುಡಿನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದಿಷ್ಟು ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಆ ತರಕಾರಿ ಜೊತೆ ಮತ್ತೆ ಎಣ್ಣೆ ಎಲ್ಲ ಹಾಕಿರ್ತೀವಲ್ಲ, ತುಪ್ಪ ಎಣ್ಣೆ ಎಲ್ಲ, ಅದರಲ್ಲೇ ಸ್ವಲ್ಪ ಫ್ರೈ ಆಗಬೇಕು. ಅಂದ್ರೆ ಅದರಲ್ಲಿ ಇರುವಂತಹ ಹಸಿ ಸ್ಮೆಲ್ ಎಲ್ಲ ಇವಾಗಲೇ ನಾವು ಸ್ವಲ್ಪ ಫ್ರೈ ಮಾಡಿ ಹೋಗಿಸ್ಕೊಳ್ಬೇಕು. ಆವಾಗ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನಾವು ಇಮಿಡಿಯೇಟ್ ಆಗಿ ಪೌಡರ್ನ ಹಾಕಿ ನೀರ್ ಹಾಕಿ ಅಕ್ಕಿ ಹಾಕ್ಬಿಟ್ರೆ ಅಷ್ಟು ಚೆನ್ನಾಗಿ ಆಗೋದಿಲ್ಲ. ಫಸ್ಟ್ ನಾವು ಈ ತರ ಮಸಾಲಾ ಪೌಡರ್ಸ್ನೆಲ್ಲ ಈ ತರ ಫ್ರೈ ಮಾಡಿಕೊಂಡು ನಂತರ ನಾವು ಮಿಕ್ಕಿದಂತ ಇಂಗ್ರೀಡಿಯೆಂಟ್ಸ್ ನ ಸೇರಿಸ್ಕೊಳ್ಬೇಕು. ನೆಕ್ಸ್ಟ್ ಇದಕ್ಕೆ ನಿಮ್ಗೆ ಏನಾದ್ರೂ ಬೇಕಂತ ಅಂದ್ರೆ ಒಂದು 2 ಚಮಚದಷ್ಟು ಮೊಸರು ಕೂಡ ಸೇರಿಸ್ಕೊಳ್ಬಹುದು. ನಾನು ಇಲ್ಲಿ ಮೊಸರನ್ನ ಆ್ಯಡ್ ಮಾಡ್ತಾ ಇಲ್ಲ, ಬಿಕಾಸ್ ನಾನು ಇಲ್ಲಿ ನಾಟಿ ಟೊಮೆಟೊನ ಯೂಸ್ ಮಾಡಿರೋದ್ರಿಂದ ಅದರಲ್ಲೇ ಸ್ವಲ್ಪ ಹುಳಿ ಅಂಶ ಇರೋದ್ರಿಂದ ಬಿರಿಯಾನಿ ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ. ನಿಮ್ಗೆ ಏನಾದ್ರೂ ಬೇಕು ಅಂತ ಅಂದ್ರೆ ಒಂದು 2 ಚಮಚದಷ್ಟು ಮೊಸರು ಕೂಡ ಆ್ಯಡ್ ಮಾಡ್ಕೊಳ್ಬಹುದು. ಈಗ ನಾನು ಬಾಸುಮತಿ ರೈಸ್ನ ಇದಕ್ಕೆ ಸೇರಿಸ್ಕೊಳ್ತೀನಿ. ನಾನು ಬಾಸುಮತಿ ರೈಸ್ನ ಯಾವ ರೀತಿಯಾಗಿ ಮಾಡಿದ್ದೀನಿ ಅಂತ ಅಂದ್ರೆ, ಒಂದು 10 ನಿಮಿಷದ ಮೊದಲು ನಾನು ಬಾಸುಮತಿ ರೈಸ್ಗೆ ನೀರು ಹಾಕಿ ನೆನೆಸಿ ಇಟ್ಕೊಂಡಿದ್ದೀನಿ. ಆವಾಗ ಚೆನ್ನಾಗಿ ಉದುತ್ರವಾಗಿ ಚೆನ್ನಾಗಿ ಸಾಫ್ಟ್ ಆಗಿ ರೈಸ್ ಆಗುತ್ತೆ. ಮತ್ತೆ ಇದ್ರದ್ದು ರೇಷಿಯೋ ಹೇಳ್ತೀನಿ, ಎಷ್ಟಕ್ಕೆ ಎಷ್ಟು ನೀರು ಹಾಕಬೇಕು ಅಂತ. ಯೂಶಲ್ ಆಗಿ ಬೇರೆ ರೈಸ್ಗೆಲ್ಲ ಅಂತ ಅಂದ್ರೆ ನಾವು ನೀರ್ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇರುತ್ತೆ, ಬಟ್ ಬಾಸುಮತಿ ರೈಸ್ಗೆ 1:1 ರೇಷಿಯೋ, ಅಂದ್ರೆ 1 ಗ್ಲಾಸ್ ಬಾಸುಮತಿ ರೈಸ್ಗೆ 1 ಗ್ಲಾಸ್ ಅಷ್ಟೇ ನೀರು ಹಾಕೊಳ್ಬೇಕು. ಇಲ್ಲ ಅಂತಂದ್ರೆ ಇನ್ನೊಂದು ಚೂರು, ಒಂದು ಕಾಲಷ್ಟು ಇನ್ನು ಎಕ್ಸ್ಟ್ರಾ ಹಾಕೊಂಡು ಸಾಕಾಗುತ್ತೆ. ಬಟ್ ಅದಕ್ಕಿಂತ ಮೇಲೆ ಏನಾದ್ರೂ 1 ಗ್ಲಾಸ್ ಬಾಸುಮತಿ ರೈಸ್ಗೆ ನೀವು 1.5 ಅಷ್ಟು ನೀವೇನಾದ್ರೂ ಹಾಕಿದ್ರೆ ಅದು ಉದುದ್ರವಾಗಿ ಆಗೋದಿಲ್ಲ, ಫುಲ್ಲು ಸಾಫ್ಟ್ ಆಗಿ ಮುದ್ದೆ ತರ ಆಗೋಗುತ್ತೆ. ತಿನ್ನೋದಕ್ಕೂ ಅಷ್ಟೇ ಅಷ್ಟು ಚೆನ್ನಾಗಿರೋದಿಲ್ಲ. ನೋಡಕ್ಕೂ ಅಷ್ಟೇ, ನಾವು ಪ್ರೆಸೆಂಟ್ ಮಾಡ್ಬೇಕಾದ್ರೆ ನೋಡೋದಕ್ಕೂ ಚೆನ್ನಾಗಿರ್ಬೇಕು, ಜೊತೆಗೆ ನಮ್ಗೆ ತಿನ್ನೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿರ್ಬೇಕು. ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಸೇರಿಸ್ಕೊಂಡಿದ್ದೀನಿ. ಇದಿಷ್ಟು ಸೇರಿಸಿದ ಮೇಲೆ ಈಗ ನಾವು ಲಿಡ್ನ ಕ್ಲೋಸ್ ಮಾಡಬೇಕು. ಈಗ ನೆಕ್ಸ್ಟ್ ಈ ಒಂದು ಕುಕ್ಕರ್ನಲ್ಲಿ ಮಾಡ್ತಾ ಇರೋದ್ರಿಂದ ಏನ್ ಪ್ರೊಸೀಜರ್ ಅಂತ ನಾನು ಇವಾಗ ನಿಮ್ಗೆ ಹೇಳ್ತೀನಿ. ನಾವು ಸಾಟೆ ಬಟನ್ ಅಲ್ಲಿ ಇಟ್ಕೊಂಡಿದ್ವಲ್ಲ, ಈಗ ನಂತರ ನಾವು ಕ್ಯಾನ್ಸಲ್ ಮಾಡ್ಬೇಕಾಗತ್ತೆ. ಆ ಆಪ್ಷನ್ ನ ಕ್ಯಾನ್ಸಲ್ ಮಾಡಿ ಈಗ ನಾವು ಲಿಡ್ ನ ಕ್ಲೋಸ್ ಮಾಡ್ಬೇಕಾಗತ್ತೆ. ಲಿಡ್ ನ ಕ್ಲೋಸ್ ಮಾಡ್ಬಿಟ್ಟು ಹ್ಯಾರೋ ಮಾರ್ಕ್ ಬಂದು ಕ್ಲೋಸ್ಗೆ ನಿಲ್ಬೇಕು. ಈ ತರ ನಿಂತ ಮೇಲೆ ನೆಕ್ಸ್ಟ್ ನಾವು ಬಿರಿಯಾನಿ ನಾನ್ ವೆಜಸ್ ಅಲ್ಲಿ ಬಿರಿಯಾನಿ ಬಟನ್ಗೆ ನಾವು ಹೋಗ್ಬೇಕಾಗತ್ತೆ. ಫಸ್ಟ್ ಒಂದ್ಸಲ ಕ್ಲಿಕ್ ಮಾಡಿದ್ರೆ ನಾನ್ ವೆಜ್ಗೆ ಹೋಗುತ್ತೆ, ಇನ್ನೊಂದ್ಸಲ ಅದೇ ಬಟನ್ ನ ಕ್ಲಿಕ್ ಮಾಡಿದ್ರೆ ಮೇಲ್ಗಡೆ ಒಂದ್ಸಲ ಬಟನ್ ಮೂವ್ ಆಗುತ್ತೆ. ನೋಡ್ತಾ ಇರ್ಬೋದು, ಪುಲಾವ್ ಆರ್ ಬಿರಿಯಾನಿ ಅಂತಿದೆಯಲ್ಲ, ಅಲ್ಲಿಗೆ ಹೋದ್ರೆ ಈ ತರ ತಾನಾಗಿ ಅದು ಸೆಟ್ ಆಗುತ್ತೆ. ಆ ಬಿರಿಯಾನಿಗೆ ಎಷ್ಟು ಹೀಟ್ ಬೇಕೋ ಅದು ತಾನಾಗೇನೆ ಆಟೋಮೆಟಿಕಲಿ ಸೆಟ್ ಆಗಿ ಈಗ ಕುಕ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನು ಲಾಸ್ಟ್ ಅಲ್ಲಿ ತೋರಿಸ್ತೀನಿ. ಫುಲ್ ಕುಕ್ ಆದ್ಮೇಲೆ, ಫುಲ್ ಎಲ್ಲ ಬಿರಿಯಾನಿ ಆದ್ಮೇಲೆ ಬೀಪ್ ಸೌಂಡ್ ಬರುತ್ತೆ. ನಾನು ಮುಂದೆ ತೋರಿಸ್ತೀನಿ ನಿಮ್ಗೆ.
ಈಗ ನೋಡಿದ್ರಲ್ಲ ಬಿರಿಯಾನಿ ರೆಡಿ ಆಗಿದೆ, ಬೀಪ್ ಸೌಂಡ್ ಕೂಡ ಬಂದು ಈಗ ಕೀಪ್ ವಾರ್ಮ್ಗೆ ಆಟೋಮೆಟಿಕ್ ಆಗಿ ಟ್ರಾನ್ಸ್ಫರ್ ಆಗಿದೆ. ನಾವು ಊಟ ಮಾಡೋವರೆಗೂ ವಾರ್ಮ್ ಅಂದರೆ ಬಿಸಿಯಾಗೇ ಇರುತ್ತೆ. ನಮಗೆ ಬೇಡ ಅಂತ ಅಂದರೆ ಕ್ಯಾನ್ಸಲ್ ಬಟನ್ನ ಪ್ರೆಸ್ ಮಾಡಿ ಆಫ್ ಮಾಡಿದ್ರೆ ಸೊ ಫುಲ್ ಇವಾಗ ಅದು ಹಾರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಮಗೆ ಇವಾಗ ಇಮಿಡಿಯೇಟ್ ಆಗಿ ನಾವು ಇದನ್ನು ತೆಗಿಬೇಕು ಲಿಡ್ನ ಅಂತ ಅಂದರೆ ನಾವು ಸಡನ್ ಆಗಿ ತೆಗಿಯೋದಕ್ಕಾಗಲ್ಲ. ಅದರ ಒಳಗಡೆ ಇರುವಂಥ ಪ್ರೆಷರ್ನ ನಾವು ಫಸ್ಟು ರಿಲೀಸ್ ಮಾಡಬೇಕಾಗತ್ತೆ. ನಾನು ಆಗಲೇ ಹೇಳಿದಾಗೆ ಮೇಲ್ಗಡೆ ಈ ಥರ ಒಂದು ಬಟನ್ನ ಕೊಟ್ಟಿರ್ತಾರೆ, ಅದನ್ನು ಪುಷ್ ಮಾಡಿದ್ರೆ ಅದರಲ್ಲಿ ಇರುವಂಥ ಪ್ರೆಷರ್ ಎಲ್ಲ ರಿಲೀಸ್ ಆಗುತ್ತೆ. ಇಲ್ಲ ಅಂದರೆ ಸ್ವಲ್ಪ ಒಂದು 10 ನಿಮಿಷ ಬಿಟ್ಟರೆ ತಾನಾಗೇನೆ ಅದು ಫುಲ್ಲು ತಣ್ಣಗಾಗಿರುತ್ತೆ. ಈಗ ನೋಡ್ತಾ ಇರ್ಬೋದು ಫುಲ್ ಪ್ರೆಷರ್ ಎಲ್ಲ ಹೋಗಿದೆ. ನಾನು ಇವಾಗ ಲಿಡ್ನ ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ ಬಿರಿಯಾನಿ ಯಾವ ರೀತಿಯಾಗಿ ಆಗಿದೆ ಅಂತ. ವಾವ್, ನೋಡ್ತಾ ಇದ್ದೀರಲ್ಲ ಎಷ್ಟು ಉದುದ್ರವಾಗಿ ಏನ್ ಸೂಪರ್ ಆಗಿದೆ ಅಂತ. ಟೇಸ್ಟ್ ಕೂಡ ಅಷ್ಟೇ, ಟ್ರಸ್ಟ್ ಮೀ ತುಂಬಾನೇ ಚೆನ್ನಾಗಿತ್ತು. ಟೇಸ್ಟ್ ಕೂಡ ಅಷ್ಟೇ. ನಾನಿವಾಗ ನಿಮ್ಗೆ ತೋರಿಸ್ತೀನಿ ಯಾವ ರೀತಿಯಾಗಿ ಉದುದ್ರವಾಗಿ ಆಗಿದೆ ಅಂತ. ನೋಡ್ತಾ ಇದ್ದೀರಲ್ಲ, ನಾನು ಒಂದ್ಸಲ ಸ್ಪ್ಯಾಚುಲಾದಲ್ಲಿ ಈಗ ನಿಮ್ಗೆ ತಿರುಗಿಸಿ ತೋರಿಸ್ತಾ ಇದ್ದೀನಿ ಎಷ್ಟು ಉದ್ದುದ್ರವಾಗಿದೆ ಅಂತ. ಯೂಶಲ್ ಆಗಿ ಬಾಸುಮತಿ ರೈಸ್ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು. ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಅದನ್ನ ತಿರುಗಿಸಿದ್ರೆ ಇನ್ನೂ ಚೆನ್ನಾಗಿ ಆಗುತ್ತೆ. ಬಟ್ ನಾನು ನಿಮ್ಗೆ ತೋರ್ಸೋಣ ಅಂತ ಹೇಳ್ಬಿಟ್ಟು ಬಿಸಿನಲ್ಲೇ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಸ್ನೇಹಿತರೆ, ನಾನು ಮಾಡಿದಂಥ ಎಲೆಕ್ಟ್ರಿಕ್ ಕುಕ್ಕರ್ನಲ್ಲಿ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಅದ್ರ ಡೀಟೇಲ್ಸ್ನೆಲ್ಲ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡ್ಕೊಳ್ಬೋದು. ಸ್ನೇಹಿತರೆ, ನೋಡಿದ್ರಲ್ಲ ಹೈದರಾಬಾದಿ ವೆಜ್ ಬಿರಿಯಾನಿ ಯಾವ ರೀತಿಯಾಗಿ ಮಾಡೋದು ಅಂತ. ಟೇಸ್ಟ್ ಕೂಡ ಅದ್ಭುತವಾಗಿತ್ತು, ಈವನ್ ನೋಡೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿದೆ. ನೋಡ್ತಾ ಇದ್ದೀರಲ್ಲ, ಸೊ ಇದನ್ನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನನಗೆ ಹೇಗೆ ಬಂತು ಅಂತ ಕಮೆಂಟ್ಸ್ ಬರೆದು ತಿಳಿಸಿ. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ಸ್ ಕೊಡಿ, ಕಮೆಂಟ್ಸ್ ಮಾಡಿ, ಮತ್ತೆ ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇನ್ನು ನನ್ನ ಚಾನೆಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಅದ್ರ ಪಕ್ಕದಲ್ಲಿ ಇರುವಂತ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ. ಓಕೆ ಸ್ನೇಹಿತರೆ, ಇಲ್ಲಿಗೆ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಒಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಕಾಣ್ತೀನಿ. ಅಲ್ಲಿವರೆಗೂ ನಮಸ್ಕಾರ.